ಜ್ಞಾನದ ಮೊತ್ತದೊಂದಿಗೆ ಬರೆದು ತಡೆಯುಳು ನಮಸ್ಕಾರ ನಮಸ್ಕಾರ ಇವನಿಗೆ ಯಾರಾದ್ರೂ ಮೆಣಸು ಸಿಹಿ ಉಂಟು ಅಂತ ಸಂದೇಶ ಕಳಿಸಿದ್ದಾರೆ. ಮೆಣಸೆಲ್ಲ ಇರೋದು ಕಾರವೇ ಇಬ್ಬರಿಗೂ ಪ್ರತಿ ನಮಸ್ಕಾರ ಹೇಳ್ತಾ ಆಗ ಮತ್ತೆ ಎರಡು ಮೆಣಸ್ಕಾರ ಮತ್ತೊಮ್ಮೆ ಇಬ್ಬರಿಗೂ ನಮಸ್ಕಾರ. ಇನ್ನು ಯಾರು ಎವಡ ಮಾರಾಯ ಎಲ್ಲ ಎವಡೆಲ್ಲ ಮುಗಿಸ್ತಾ ಇದ್ದಾನೆ. ಏನು ಮಾತಾಡ್ತೀಯೋ ವಿವೇಕಿ ಮಲಯಾಳಿ ಬರುವುದಿಲ್ಲ ಕೊಡಿಸ್ಲಿಲ್ಲ ಕೊಡ್ತಿಲ್ಲ ಸ್ವಲ್ಪವಾದ್ರೂ ಬರುವುದಿಲ್ಲ. ಸ್ವಲ್ಪ ಅವನ ಹತ್ರ ಕೇಳಿ. ಮಲಯಾಳಿ ಅರಿಲ್ಲೇ ಈ ಮಿಂಡ ಆ ಮಿಂಡನ್ನು എന്തായി ಅಕ್ಕ ಮತ್ತೆ ಆಯಿ ಸುದ್ದಿ ಮಾತಾಡ್ತಾ നിക്ക് മലയാളി അറിയില്ലല്ലേ കുറച്ച് കുറച്ച് അറിയില്ലല്ലേ നീ മിണ്ടണ്ട ആ മിണ്ടുന്നു ನೀನು ಹೇಳುವುದು ಬೇಡ. ಒಂದು ಕೆಲಸ ಮಾಡುವ ಹೇಳಿ ಸ್ವಾಮಿ. ನಾನು ನಿನಕ್ಕೆ ಮಿಂಡ ನೀ ಅವನಿಗೆ ಮಿಂಡ ಅವ ಊತುಂಬ ಮಿಂಡ ಅದ್ರ ಅರ್ಥ ಮತ್ತೇನಲ್ಲ ಅವ್ರು ನನಗೆ ಹೇಳ್ತಾರಂತೆ ನಾನ್ ನಿನಗೆ ಹೇಳ್ಬೇಕಂತ. ನಾನು ಆಗಿ ಹೇಳಿ ಸುಳ್ಳ ಏನು ಇವತ್ತು ಎಂತೆಂತ ಭಾಷೆ ಕಲಿಬೇಕೇನಪ್ಪ ಅನುಭವಿಸಬೇಕು ಬಂದೆ. എന്തൊക്കെ വന്നിട്ട് പേരെന്താ? ನನ್ನ ಹೆಸರು ഞാനവിടെ ಅಪರಾಜಿತ ಅನ್ನುವುದಾಗಿ. ഓ അപ്പറഞ്ചല്ലേ ಅಪರಂಜಲ ಗುರುಗಂಜ എന്നാ നീ മിണ്ടണ്ട ನೀನ್ ಹೇಳಬೇಡ. ತೌಳವನಾಡಿಗೆ ನಾನು ಮಹಾರಾಜನಿದ್ದೇನೆ. ഓ തവളത്തിലേക്ക് വന്നവന ಇಲ್ಲ ಉಮ್ಮಿಟ್ಟಿರ್ಲಿಕ್ಕೆ ಒಂದು ಕೊಡಿದ್ರೆ എന്താ ತುಳುನಾಡಿಗೆ ದೊರೆ ആ തവളവനാണ് അಲ್ಲಿയ രാജാവ് ಅಪರಾಜಿತ. എന്താ പേര് എന്താ പേര് ಬೇರೆ ಹೆಣ್ಣಿನಾಗಲಿ ಸ್ವಲ್ಪ ತಡ ಉಂಟು. ಏನು ಬಂದೆ പേര് അപരഞ്ചി ಅಪರಂಜಲ್ಲ ಅಪರಾಜಿತ. ഇവയാര് ಅವ ಕನ್ನಡ ನಾಡಿಗೆ ಗಂಧರ್ವಗಿರಿಗೆ ಸರ್ವಾಧಿಕಾರಿ ರಾಜರಾಜೇಂದ್ರ ಭೂಪನನ್ನ. ಓ ಕನ್ನಡಕ್ಕೆ ಬಂದವರ ಕೇರಳದಲ್ಲಿ ಕಂದಕೊಳ್ಳ ಬೆಲೆ ಉಂಟು. ಯಾಕೆ ಬೆಲೆ ಉಂಟು ಅಂತ ಹೇಳಿದ್ರೆ ಪೂರ್ಣ ಇಲ್ಲಿ ಕಳ್ಕೊಂಡು ಅಲ್ಲಿ ತಗೊಂಡು ಹೋದ್ರೆ ನಮಗೆ ಎಂತದಿಲ್ಲ. ಒಂದು ಬೀಳಿ ಒಂದು ಕೆಂಪು ಎರಡು ಬೀಳಿ ಅಷ್ಟೇ. ಪೂರ್ಣ ನಿಮಗೆ ಆಯ್ತಲ್ಲ. ಅದಲ್ಲ ನಾವು ತಕೊಂಡದ್ ನಾವೇ ನೀವೇ ಕೊಟ್ಟಿದ್ದೀವಿ ನಾವೇ ನಮಗದೇ ಅದೇ ಕೊಟ್ಟಿದ್ದೀವಿ ಕೊಟ್ಟಿದ್ದು ನಾವೇ ತಗೊಂಡು ಮಾಡ್ತೀವಿ ನಾವು. ನೀವು ಪೂರ್ಣ ಎಲ್ಲ ನಿಮಗೆ. ಅದಕ್ಕೆ ಹೇಳುದು ನಿಮ್ಮನ್ನು ನೀವು ಜಾಗ್ರತೆ ಮಾಡ್ಕೊಂಡ್ರೆ ಆಗ ಆಗುದಿಲ್ಲ. ಜಾಗ್ರತೆ ಮಾಡ್ಕೊಳ್ಳಿ. ಹಾಗೆ ಎಂದಿಗೆ ಬಂದದ್ದ ಸ್ವಾಮಿ ನಿಮ್ಮ ಕುರಿತಾಗ ನಾವು ಕೇಳಿದವರಿದ್ದೇವೆ. ಎಂದ ನಮಗೆ ಸಮಸ್ಯೆ ಉಂಟು ಅನ್ನುವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ. ಅರಿಯೋ ಏನು ಗೊತ್ತಿಲ್ಲ ತಮ್ಮ ಕುರಿತಾಗಿ ಹೇಳ್ಕೊಳ್ಬೇಕು. ಇದು ಪ್ರದೇಶ ಅರಿಯೋ ಗೊತ್ತಿಲ್ಲ. ತಾಮಶಿಲೆಯ ಇದೆಲ್ಲ ಮಂತ್ರವಾದಿ ಇಲ್ಲಿಯ ಮಂತ್ರವಾದಿ ಮಹಾಮಂತ್ರವಾದಿ ಮಹಾನ್ ಮಂತ್ರವಾದಿಗಳು. ಅದು ಸುಲಭ ಅಲ್ಲ. ಈ ಮಂತ್ರ ತಂತ್ರ ಎಲ್ಲ ಗೊತ್ತುಂಟು. ಹೌದಾ? ಮಂತ್ರ ತಂತ್ರ ವಾಮಾಚಾರ ಕೃತ್ರಿಮ ಆಮೇಲೆ ತೆಗೆಯುವುದು ಮಾಡುವುದು ಎಲ್ಲ ಅದು ಸುಲಭ ಅಲ್ಲ. ಅದು ಮತ್ತೆ ಅಷ್ಟೇ ಅಭ್ಯಾಸ ಮಾಡ್ಬೇಕು. ಒಂದೆರಡು ದಿವಸ ಅಲ್ಲ. ಹೇಗೆ ಸರಿ ಕೇಳು. ಸರಿ ಹೇಳಿ. ಮುಟ್ಟು ಬಂಜಳ ಉಚ್ಚಿಷ್ಟ ಪತ್ರದಿ ಕೂತು ಒಟ್ಟು 48 ಅಮಾವಾಸ್ಯೆ ಮಧ್ಯರಾತ್ರಿ ಬರೀ ವೀಳ್ಯಕಟ್ಟಂ ಜಗಿದು ಕನಕಪಾಲದಿ ಮದುರೆಯೊಳ ಬಿಂದು ಶವವಸ್ತ್ರ ಧರಿಸಿ ಕಂಡ ಕೂಷ್ಮಾಂಡ ಕುಕ್ಕುಟಾಂಡ ದ್ರವ್ಯವಾಗಿರಿಸಿ ಅಂಗ ಶರಮೆಗಳ ನೈ ಕರ್ತಾಯೋ ಅರ್ಥ ಆಯ್ತೇನೋ? ಗಡ 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 ಆಯ್ತು. ಅರ್ಥ ಆಯ್ತು.